ಏನ್ರಿ ಮದುವೆಗೆ ಒಂದು 10 ವರ್ಷ ಆಯ್ತು, ನೀವು ಭಾಳ ಖುಷಿಯಾಗಿದ್ರಲ್ಲ. ಅಯ್ಯೋ ನೋಡ ಚಿನ್ನು, ಕರೆಂಟ್ ಪಾಸ್ ಆಗ್ತಿರೋ ವಯರ್ ಮುಟ್ದವನು, ಕರಿಮಣಿ ತಾಳಿ ಕಟ್ಟಿದವನು, ಜೀವನದಾಗ ನೆಮ್ಮದಿಯಾಗಿ ಉಸಿರು ಬಿಟ್ಟಿರೋ ಚರಿತ್ರೆನೇ ಇಲ್ಲ ನೋಡ್ರಿ. ನೀವು ಮದ್ವೆ ಆದ್ಮೇಲೆ ನನ್ಗ ಕುಕ್ಕರಿಂದ ಹೊಡೆಯಂಗಿಲ್ಲೋದಿಲ್ಲ. ಏ ಇಲ್ಲಪ್ಪ, ನಾ ಹೊಡೆಯಂಗಿಲ್ಲ. ಮತ್ತೆ ಮದುವೆ ಆದ್ಮೇಲೆ ನಾನು ಹೋಗಿ ಫ್ರಿಜ್ನಾಗ ಇಡಂಗಿಲ್ಲೋದಿಲ್ಲ. ಇಲ್ಲಪ್ಪ. ಮತ್ತೆ ಮದುವೆ ಆದ್ಮೇಲೆ ನೀವು ಇದು ಅಫೇರ್ ಎಲ್ಲ ಇಟ್ಕೊಂಗಿಲ್ಲದ. ಏ ಇಲ್ಲಪ್ಪ. ಮತ್ತೆ ನೀವು ಮದ್ವೆ ಆದ್ಮೇಲೆ ಅಲ್ಯೂಮಿನಿಯಂ ಮಾತ್ರ ಕೇಳಂಗಿಲ್ಲೋದಿಲ್ಲ. ಏ ಇಲ್ಲಪ್ಪ. ಬೇಬಿ, ನನ್ನ ಮೇಲೆ ಆನಿ ಮಾಡಿ ಹೇಳು, ಇವತ್ತಿಂದ ನೀವು ಒಟ್ಟ ಶರೆ ಕುಡಿಯಂಗಿಲ್ಲ ಅಂತೇಳಿ, ಆಲ್ಕೋಹಾಲ್ ಕುಡಿಯಂಗಿಲ್ಲ ಅಂತೇಳಿ. ಬೇಬಿ, ನಿನ್ನ ಮೇಲೆ ಅನಿಗೂ ನಾನು ಇವತ್ತು ಪ್ರಮಾಣ ಮಾಡಿ ಹೇಳಕತ್ತೀನಿ ನೋಡು. ಅದು ಕೈಲೇ ಮುಟ್ಟೋದಲ್ಲ, ಕಣ್ಣಿಲೇನೂ ನೋಡಂಗಿಲ್ಲ ನೋಡು. ನಾನು ಮಚ್ಚ ಏನ್ ಮಚ್ಚ ಇದು? ನನ್ನ ಹೆಂಡತಿಗೆ ಹೇಳಿದ್ನಿ, ಕೈಲೇನೂ ಮುಟ್ಟಂಗಿಲ್ಲ, ಕಣ್ಣಿಲೇನೂ ನೋಡಲ್ಲ. ಮಚ್ಚ ಕುಡಿಸ್ ಮಚ್ಚ, ಒಂದ ಸಿಟ್ ಮಚ್ಚ. ಆಯ್ತಾಯ್ತು ಮಚ್ಚ ಇನ್ನೊಂದ್ ಸ್ವಲ್ಪ ಕುಡಿಸ್ ಮಚ್ಚ. ತಗೋ ಮಚ್ಚ, ತಗೋ ಚೆನ್ನಾಗಿ ಕುಡಿ, ಒಟ್ಟು ಬಾಟ್ಲ್ ಖಾಲಿ ಮಾಡ. ನೀನ ಮಾಡಿದ್ದೆಲ್ಲ, ನೀನ ನಾಚಿಕೆನೇ ಇಲ್ಲ ನೋಡಿ ನಿಂಗೆ ಒಂದಿಟ್ಟು. ನಾ ಏನ್ ಮಾಡೀನ್ರಿ? ನೀನ ಮನೆಯ ಮೊದಲ ಪಾಠಶಾಲೆ ಕೊನೆಯ ಪಾಠಶಾಲೆ ಅಲ್ಲ. ನೀನ ಕಲ್ಸಿದ್ದವಂಗ ಮಾರ್ಕ್ಸ್ ಬರೀ ಎರಡ ಬಿದ್ದಾವು, ಅದು ಅಪ್ಸರ ಪೆನ್ಸಿಲ್ ತಗೊಂಡ್ ಬರ್ದಿದ್ದಕ್ಕೆ ಎರಡ ಬಿದ್ದಾವು. ಕಲಸವಂಗ ನಾಚಿಕೆ ಮಾನ ಮರ್ಯಾದಿ, ಅದು ಅಲ್ದ ನಿಂಗಿದ್ರ ಕಲಿಸ್ತೀಯಲ್ಲ. ಅಪ್ಪ, ನೀ ನನಗೇನಾರ ನೀ ನಮ್ಮ ಅವ್ಗೇನೋ ಅನ್ಕೋಬೇಡ. ಅನ್ಬೇಟ ಇವ. ಅಲ್ಲ, ಓದ್ಕೋ ಹೋಗಲ್ಲ, ಓದ್ಕೋ ಹೋಗ. ಇದು ನಿಮ್ಮಪ್ಪ ನನಗ್ ಬೈಯಕತ್ತಾನ ತಿಳ್ಕೊಂಡೆ. ನಾನು ಹೇಳಿ ಅವ್ನು ನನ್ಗೆ ಬೈಲಿ, ನೀ ಎದ್ದು ಬರ್ಲಿ ಅಂತ. ಓದ್ಕೋ ಹೋಗ. ಅವಂಗೇನ್ ಧೈರ್ಯ ಆಯ್ತು ನನಗ್ ಬೈಯೋ ಅಷ್ಟ. ಏನ್ರಿ ಬೈತೀರಿ ನಡ್ರಿ. ಓದಂಗಿಲ್ಲ ಬಿಡಂಗಿಲ್ಲ. ಎಲ್ಲಾರು ಹೇಳ್ತಾರ ನನ್ ಸಸಿ ಚಲೋ ಇಲ್ಲ, ನನ್ ಸಸಿ ಚಲೋ ಇಲ್ಲ ಅಂತ ಹೇಳಿ. ಯಾವ ಸಸಿನೂ ಚಲೋ ಇರಲ್ಲ. ಅವ್ರು ಬಂದ್ ಮಣ್ತನ, ಅವ್ರು ಬಂದ್ ಯಾವ ಮನಿಗ್ ಬಂದಿರ್ತಾರಲ್ಲ, ಅವ್ರ ಮನೆನಾರ ಬಿಹೇವಿಯರ್ ಮೇಲೆ ಆಕಿನ್ ಚೇಂಜಸ್ ಆಕತಿ. ಆಕಿ ಬರ್ಬೇಕಾರ ಚಲೋನ ಬಂದಿರ್ತಾಳ. ಇವ್ರು ಬಂದ್ಮೇಲೆ ನಾಟಕಗಳೆಲ್ಲ ಸ್ಟಾರ್ಟ್ ಆದ್ಮೇಲೆ ಆಕಿ ಚೇಂಜ್ ಆಕಳ ಅಷ್ಟ. ಎಲ್ಲಾರು ಹೇಳ್ತಾರ ನನ್ ಸಸಿ ಚಲೋ ಇಲ್ಲ, ನನ್ ಸಸಿ ಚಲೋ ಇಲ್ಲ ಅಂತ ಹೇಳಿ. ಯಾವ ಸಸಿನೂ ಚಲೋ ಇರಲ್ಲ. ಅವ್ರು ಬಂದ್ ಮಣ್ತನ, ಅವ್ರು ಬಂದ್ ಯಾವ ಮನಿಗ್ ಬಂದಿರ್ತಾರಲ್ಲ, ಅವ್ರ ಮನೆನಾರ ಬಿಹೇವಿಯರ್ ಮೇಲೆ ಆಕಿನ್ ಚೇಂಜಸ್ ಆಕತಿ. ಆಕಿ ಬರ್ಬೇಕಾರ ಚಲೋನ ಬಂದಿರ್ತಾಳ. ಇವ್ರು ಬಂದ್ಮೇಲೆ ನಾಟಕಗಳೆಲ್ಲ ಸ್ಟಾರ್ಟ್ ಆದ್ಮೇಲೆ ಆಕಿ ಚೇಂಜ್ ಆಕಳ ಅಷ್ಟ. ನೀನ ಮಾಡಿದ್ದೆಲ್ಲ, ನೀನ ನಾಚಿಕೆನೇ ಇಲ್ಲ ನೋಡಿ ನಿಂಗೆ ಒಂದಿಟ್ಟು. ನಾ ಏನ್ ಮಾಡೀನ್ರಿ? ನೀನ ಮನೆಯ ಮೊದಲ ಪಾಠಶಾಲೆ ಕೊನೆಯ ಪಾಠಶಾಲೆ ಅಲ್ಲ. ನೀನ ಕಲ್ಸಿದ್ದವಂಗ ಮಾರ್ಕ್ಸ್ ಬರೀ ಎರಡ ಬಿದ್ದಾವು, ಅದು ಅಪ್ಸರ ಪೆನ್ಸಿಲ್ ತಗೊಂಡ್ ಬರ್ದಿದ್ದಕ್ಕೆ ಎರಡ ಬಿದ್ದಾವು. ಕಲಸವಂಗ ನಾಚಿಕೆ ಮಾನ ಮರ್ಯಾದಿ, ಅದು ಅಲ್ದ ನಿಂಗಿದ್ರ ಕಲಿಸ್ತೀಯಲ್ಲ. ಅಪ್ಪ, ನೀ ನನಗೇನಾರ ನೀ ನಮ್ಮ ಅವ್ಗೇನೋ ಅನ್ಕೋಬೇಡ. ಅನ್ಬೇಟ ಇವ. ಅಲ್ಲ, ಓದ್ಕೋ ಹೋಗಲ್ಲ, ಓದ್ಕೋ ಹೋಗ. ಇದು ನಿಮ್ಮಪ್ಪ ನನಗ್ ಬೈಯಕತ್ತಾನ ತಿಳ್ಕೊಂಡೆ. ನಾನು ಹೇಳಿ ಅವ್ನು ನನ್ಗೆ ಬೈಲಿ, ನೀ ಎದ್ದು ಬರ್ಲಿ ಅಂತ. ಓದ್ಕೋ ಹೋಗ. ಅವಂಗೇನ್ ಧೈರ್ಯ ಆಯ್ತು ನನಗ್ ಬೈಯೋ ಅಷ್ಟ. ಏನ್ರಿ ಬೈತೀರಿ ನಡ್ರಿ. ಓದಂಗಿಲ್ಲ ಬಿಡಂಗಿಲ್ಲ. ಆದ್ರೂ ನನಗ ಕೇಳಿದ್ರ ನಿನಗೋಸ್ಕರ ಯಾರು ಸಾಯ್ತಾರಂತಂದ್ರ ಕೋಳಿ, ಕುರಿ, ಫಿಶ್, ಮತ್ತ ಮೊದ್ಲ ನಾನ್ ವೆಜ್ ಲವರ್. ಸೊ ಎಲ್ಲ ನನ್ನ ನಾನ್ ವೆಜ್ ಫುಡ್ ಎಲ್ಲ ನನಗೋಸ್ಕರ ಸಾಯೋದಕ್ಕೆ ರೆಡಿ ಆಗಿರ್ತವೆ. ಮದ್ವೆ ಆದ್ಮೇಲೆ ಚೆನ್ನಾಗಿರ್ತೀವಿ ಅಂತಾನೆ ಎಲ್ಲಾ ಹೆಣ್ಮಕ್ಳು ಅನ್ಕೊಳ್ಳೋದು. ಆದರೆ ಮದ್ವೆ ಆದ್ಮೇಲೆನೆ ಗೊತ್ತಾಗೋದು, ಮದ್ವೆ ಆದ್ಮೇಲೆ ಮುಂಚೆನೇ ಚೆನ್ನಾಗಿತ್ತು ಅಂತ. ಮದ್ವೆಗೆ ಮುಂಚೆನೆ ನನ್ನ ಜೀವನ ಚೆನ್ನಾಗಿತ್ತು ಅಂತ. ಯಾವುದೇ ಹೆಣ್ಣು ಆಗ್ಲಿ ಗಂಡನ ಮನೆಯಲ್ಲಿ ಅನ್ನಕ್ಕಿಲ್ದೇ ಇದ್ರು, ಬಡತನ ಇದ್ರು ಎಲ್ಲಾನು ಸಹಿಸ್ಕೊಂಡು ಬದುಕ್ತಾಳೆ. ಒಂದ ಹೊತ್ತು ತಿಂದ್ರು ಖುಷಿಯಾಗಿರ್ತಾಳೆ. ಹರಕ್ ಪಟ್ಟೆ ಹಾಕೊಂಡ್ರು ನೆಮ್ಮದಿಯಾಗಿರ್ತಾಳೆ. ಆದ್ರೆ ಯಾವ ಮನೇಲಿ ಆಕಿಗೆ ಮರ್ಯಾದೆ ಇರಲ್ಲೋ ಆ ಮನೆ ಅರಮನೆ ಆಗಿದ್ರು ಆಕಿ ಕಾಲಿಗೆ ಕಸಕ್ ಸಮ ಆಗಿರುತ್ತೆ. ಗಂಡನ ಮನೆಯಲ್ಲಿ ಸೊಸೆ ಯಾವತ್ತೂ ಹೆಣ್ಣಾಗಿ ಕಾಣಲ್ಲ. ಅವಳು ಬಿಟ್ಟಿಯಾಗಿ ಬಂದ ಆಳು, ಮನೆ ಕೆಲಸದವಳು. ಹಂಗ ತನ್ನಕ್ಕಾಗಿ ಬಂದವಳು ಅಷ್ಟ. ಇದೆಲ್ಲ ಹುಡುಗ ಹುಡುಗಿರಿಗೆ ಹೇಳ್ತಾ ಇರೋ ಮಾತು. ಎಷ್ಟೋ ಸಲ ನೀವು ಹೇಳ್ತೀರಾ ನಿಮ್ಮ ಹುಡುಗಿಗಾತು ಹುಡುಗಿಗಾತು ಚೇಂಜ್ ಆಗು, ಆ ಥರ ಇರು, ಈ ಥರ ಇರು ಅಂತ ಹೇಳಿ. ಆದ್ರೆ ಅವ್ರು ಏನು ಮಾಡಿದ್ರು ಚೇಂಜ್ ಆಗಲ್ಲ. ಟೈಮ್ ಕೊಡು, ಕೇರ್ ಮಾಡು, ಅಟ್ಲೀಸ್ಟ್ ಸ್ವಲ್ಪ ನನಗೋಸ್ಕರ ಇರು ಅಂತ ಏನೇನೋ ಹೇಳ್ತೀರಾ ನೀವು ಚೇಂಜ್ ಆಗು ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಚೇಂಜ್ ಆಗ್ತಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ ಪ್ಲೀಸ್. ನೀವಲ್ಲ ರೀ ಅವ್ರಿಗೆ ಬೇಕಾಗಿರೋದು. ಅವ್ರು ಚೇಂಜ್ ಆಗ್ತಾರೆ ಯಾವಾಗ ಹೇಳಿ? ಅವ್ರಿಗೆ ಇಷ್ಟ ಆಗಿರೋ ವ್ಯಕ್ತಿಗೆ ಮಾತ್ರ. ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ. ನಾನು ಇವತ್ತು ನಿಮಗೆ 6 ವೇ ಟು ಬಿಕಮ್ ಮೋರ್ ಮೆಚೂರ್ ಅಂತ ಹೇಳ್ತೀನಿ. ಒಂದೇದು, ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡ್ಕೋದನ್ನ ಕಲೀರಿ. ಆಮೇಲೆ ಸಡನ್ ಆಗಿ ಯಾರನ್ನೂ ಬಡದ್ನ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಮೆಂಟಲ್ ಹೆಲ್ತ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಫುಲ್ ಸೈಲೆಂಟ್ ಆಗ್ಬಿಡ್ರಿ. ನಾನ್ಸೆನ್ಸ್ ಫೈಟಿಗೆಲ್ಲ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಖುಷಿಗೋಸ್ಕರ ಬೇರೆಯವ್ರ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡ್ರಿ. ಇವನ್ನ ಪಾಲಿಸ್ರಿ, ಜೀವನದಾಗ ಚೆನ್ನಾಗಿರ್ತೀರಿ. 20 ವರ್ಷದಿಂದ ಅಂದ್ರೆ ಮದುವೆಗೂ ಮುಂಚೆ ನನ್ನ ಗಂಡ ಯಾರಂತ ನನಗೆ ಗೊತ್ತಿದ್ದಿಲ್ಲ. ನಾನು ಯಾಕೆ ಮದುವೆ ಆಗ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಖುಷಿನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಹ್ಯಾಪಿನೆಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಬಟ್ ಕಾಂಪ್ರಮೈಸ್ ಮಾಡಿ ನನ್ನತನನ ನಾನು ಎಲ್ಲಿ ಕಾಣಲ್ವೋ, ನನ್ನನ್ನು ಎಲ್ಲಿ ತೂರ್ಕೊಳಕ್ಕಾಗಲ್ವೋ, ಎಕ್ಸಾಂಪಲ್ ಕಾರಲ್ಲಿ ತುರುಕ್ತಾರಲ್ಲ ಆ ಥರ, ಎಲ್ಲಿ ನಿಮ್ಮನ್ನ ನೀವು ಎಕ್ಸ್ಪಾಂಡ್ ಮಾಡ್ಕೋಬಹುದು, ಎಲ್ಲಿ ನಿಮ್ಗೆ ಹೋದ್ರೆ ಸಾಕು ಅಲ್ಲಿ ಖುಷಿ ಅನಿಸ್ಬೇಕು, ಶಾಂತಿ ಖುಷಿ ಅನಿಸ್ಬೇಕು. ಅದು ನಿಜವಾದ ರಿಲೇಶನ್ಶಿಪ್. ಒಂಟಿಯಾಗಿದ್ದು ಯಾರೂ ಸತ್ತಿಲ್ಲ. ಈಗಿನ ಕಾಲದಾಗ ಅಪ್ಪ ಅವನ ಸೇವೆ ಮಗಳಷ್ಟ ಮಾಡ್ತಾಳ ಅಂತಂತಾರಲ್ಲ, ಸಸಿ ಮಾಡಂಗಿಲ್ಲ ಅನ್ನೋ ಮಾತು ಎಷ್ಟು ನಿಜ ಅಲ್ಲ. ಹಂಗ ಮಗಳ ಬಗ್ಗೆ ಕೇರಿಂಗ್ ಅವ್ರ ಅಪ್ಪ ಅಮ್ಮ ಅಷ್ಟೇ ಮಾಡ್ತಾರ.
ಅತ್ತೆ ಮಾವ ಮಾಡಂಗಿಲ್ಲ ಅನ್ನೋದು ಅಷ್ಟೇ ನಿಜ ಅಲ್ವಾ ರೀ? ಎಲ್ಲಿದ್ರಿ? ಯಾಕೆ ಏನ್ ಯೋಚನೆ ಮಾಡತ್ರಿ? ಸೈಲೆಂಟ್ ಆಗಿ ಕೂತ್ರಲ್ಲ ಫುಲ್. ನೋಡ ಪಾಪ ಪಾಪ ನನ್ ಮಗ ಒಬ್ನ ಆಡ್ಕೊಳಕತೈತಿ, ಬಾಳ ಬೇಜಾರಾಗತೈತಿ ಒಂದಾದ ಆಡುದ್ ನೋಡಿ. ಇಷ್ಟು ಬೇಜಾರಾಗತೈತಿ ಅಂದ್ರೆ ಅಷ್ಟು ಬೇಜಾರಾಗತೈತಿ ಪಾಪಲ್ಲ. ಅದಕ್ಕೆ ನಾನೊಂದ್ ಏನ್ ಉಪಾಯ ಮಾಡಿನ್ ಗೊತ್ತನ, ಇನ್ನೊಂದ್ ಮಗು ಮಾಡ್ಕೊಂಡ್ ಬಿಟ್ವಿ ಅಂದ್ರ ಅವ ಅವ್ನ ಜೋಡಿ ಆಡೋದಕ್ಕ ಇನ್ನೊಂದ್ ಪಾಪು ಬರ್ತೈತಿ, ಆಗ ಆರಾಮಾಗಿ ಆಡ್ಕೊಂತ ಕುಂದಿರ್ತಾನ ಅಲ್ಲ. ಹೌದಲ್ಲ? ಬರ್ರಿ ಇಲ್ಲಿ ಒಂದಿಟ ಕೆಳಗೆ ಇಳಿದು ಬರ್ರಿ ನನ್ ಜೊತೆ ಒಂದಿಟ. ಹೌದಾ ನಿಜವಾಗ್ಲೂ? ಈಗ ನಡ್ರಿ ಮೊದ್ಲು ಮನಿ ಬಿಟ್ಟು ಹೊರಗೆ ನಡ್ರಿ, ನೀವು ಕೆಲಸ ಮಾಡಕ್ ಹೋಗ್ರಿ. ಅಲ್ಲ ಇದು ಮಗ ಒಂದನ್ನ ಸಾಕಕ್ ಆಗ್ಬಾರ್ದು, ಕರೆಕ್ಟಾಗಿ ಮನಿ ಬರಲ್ಲ ಇವಂಗ, ಇನ್ನೊಂದ್ ಬೇಕಂತ ಇನ್ನೊಂದು. ನಾನೊಂದ್ ಮಾತು ಹೇಳಿ ನಿಂಗ, ನಿಜ ಹೇಳ್ಬೇಕಂದ್ರೆ ಫಸ್ಟು ಗಂಡ ಸರಿ ಇರ್ಬೇಕು, ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇದನ್ ಮಾತ್ರ ತಲೆಗಿಟ್ಕೊ ನೀನ್ ಅಷ್ಟೇ. ಅಲ್ವಾ, ಇವ್ರ ಮನೆಗೆ ಏನಾರ ಫೋನ್ ಹಚ್ಚಿಂದಂದ್ರ ಅವ್ರ ಅಪ್ಪ ನುಲ್ಕೊಂತ ನನಗೆ ಏನು ಗೊತ್ತಾ ಇಲ್ರಿ ಅಳಿ ಅಂದ್ರ, ನನಗೆ ಏನೋ ಇದು ಇನ್ನ ಇಲ್ರಿ ಅಂತೆ ನುಲ್ಕೊಂತ ಮಾತಾಡ್ತಾರ. ಇವ್ರ ಮನ್ಯಾಗ ಗಂಡ್ ಮಕ್ಳಿಗೆ ವ್ಯಾಲ್ಯೂನ ಇಲ್ಲ ಇವ್ರಿಗೆ. ಅಲ್ಲ ನಮ್ಮ ಪಪ್ಪ ಅಮ್ಮಂಗೆ ಏನು ಹೇಳಿರಂಗೆ ಇಲ್ಲ, ನೀ ಹಂಗ ಒಟ ಏನಾರ ಅನ್ನಕ್ ಹೋಗ್ಬೇಡ ನೋಡು ನೀನ್ ನಮ್ಮ ಅಪ್ಪ ಅಮ್ಮ ಬಗ್ಗೆ. ಬರೇ ಹೆಣ್ಣು ಮಕ್ಕಳದ ಇವ್ರ ಮನ್ಯಾಗ. ಅವಳು ಮಾತಾಡಕತ್ತಾನ, ನಮ್ಮ ಅಪ್ಪ ಫೋನ್ ಹಚ್ತೀನಿ ನಿಂದಿರ್ ನಾನು. ಹಲೋ ಅಪ್ಪ, ಅಪ್ಪ ಏನಾದ್ರು ಗೊತ್ತನ, ನಿನ್ನಿಂದ ಜಗಳ ಹತ್ಬಿಟ್ಟೈತಿ ನಮ್ಮ ಮನ್ಯಾಗ. ಅಂದ್ರೆ ನೀವು ಮನೆ ಕೇಕ್ ಕಟ್ಟಿಂಗ್ ಅಂತ ಇವ್ರ ಆಫೀಸ್ ವರ್ಕಿಗೆ ಹೋಗಿದ್ದೆ ನಾನು. ಅಂದ್ರೆ ಅವ್ರ ಆಫೀಸ್ ಕೊಲ್ಲಿಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಹೋದಲ್ಲಿ ಯಾರೋ ಒಬ್ಬಕ್ಕೆ ಇವ್ನ ಮೈ ಮುಟ್ಟೋದು, ಕೈ ಮುಟ್ಟಿ ಮಾತಾಡ್ಸೋದು ಮಾಡಕತ್ತಿದ್ಲು. ಅದಕ್ಕೆ ನಾ ಮನೆಗೆ ಬಂದ್ಮೇಲೆ ಹಿಂಗ್ಯಾಕೆ ಮಾಡಕತ್ತಿ ಅಂತ ನಾ ಕೇಳಿದ್ರ ನನಗ ಈಗ ನೀ ಬರೀ ಅನುಮಾನ ಪಡ್ತಿ ಹಂಗ ಹಿಂಗಂದ ಅಂದ. ಆಮೇಲೆ ಏನಾಯ್ತು, ಬೆಳಿಗ್ಗೆ ಕಸ ಹೊಡಗಾಕತ್ತಿದ್ನೆ, ಕಸ ಎಲ್ಲ ಹೊಡ್ಗಿದ್ದೆ ನಾನು. ಇವ್ರು ಬಂದು ಏನ ಬೆಳಿಗ್ಗೆ 9ಕ್ಕೆ ಹೋಗ್ಯಾನ, ಮತ್ತೆ 9ಕ್ಕೆ ಹೋಗಿ 12ಕ್ಕೆ ಬಂದಾನ. ಬಂದು ಇಕ್ಕಟ್ಟ ಅಮಾಶೆಲ್ಲ ಸಾಯಂಕಾಲ ಇಕ್ಕಟ್ಟು ಹೊಡ್ಸಿದತ್ತಂದ. ಇವ ಏನಂದ, ನಾನು ಒರೆಸ್ತೀನಿ ತಗೋ ಅಂತೆ ಒರ್ಸಾಕತ್ತ. ಒರೆಸ್ಬೇಕಾದ್ರೆ ಅಲ್ಲಿ ಸಿಲಿಂಡರ್ ಇಟ್ಟಿರ್ತೀವಿ ಒಳಗೆ ಕಬೋರ್ಡ್ನಾಗ, ಆ ಸಿಲಿಂಡರ್ ಕಬೋರ್ಡ್ ನಾನು ತೆಗ್ದಿಲ್ಲ. ಹೋದ್ ಸಲ ಎಲ್ಲ ಯುಗಾದಿಗಂತೆ ಎಲ್ಲ ತೊಳೆದು ಸ್ವಚ್ಛ ಮಾಡಿನಲ್ಲ, ಮ್ಯಾಗಿಂದ ಅಷ್ಟೇ ಕಸ ತಕೊಂಡಿದ್ದೆ. ಇವ್ 3 ದಿನದಿಂದ ನಿಂಗೆ ಲ್ಯಾಟ್ರಿನ್ ಸಿಕ್ಕಿಲ್ಲ, ನಿನ್ ಕಸ ಹೊಡ್ಯಾಕ್ ಬರಲ್ಲ, ನೆತ್ತಿ ಮೇಲೆ ಇಟ್ಟಿ ಅಂತೇಳಿ ಅವ್ರ ಅಪ್ಪಗೆ ಫೋನ್ ಹಚ್ಚಿದ. ಅವ್ರ ಅಪ್ಪ ನೋಡಿದ್ರೆ ನನಗ ಕೋರ್ಟು ಕಚೇರಿ ಆದ ಈದ ಅಂತ ಅನ್ನಕತ್ತಾರ. ಅವ್ರ ಅವ್ವನು ನನಗೆ ರೋಗಿಷ್ಟೇ ಹಂಗ ಹಿಂಗ ಅನ್ನಕತ್ ಬಿಟ್ಟಾಳಪ್ಪ. ಅಲ್ಲ ಲಾಸ್ಟ್ ಟೈಮ್ ಜಗಳ ಆದಾಗೂ ನನ್ ಕಣ್ಣೀರ್ ಹಾಕಿ ಕಳ್ಸಿದ್ರು ಅವರು. ಬರೀ ನನ್ನ ಮಗಳಿಗೆ ಎಷ್ಟರ ಕಣ್ಣೀರ್ ಹಾಕ್ಸಕತ್ತಾರ ಇವ್ರು. ಕೊಡೋ ಅವ್ನ ಜೋಡಿ ಮಾತಾಡ್ತೀನಿ. ಅಲ್ರಿ ಮಾವಾರ ನಿಮ್ ಮಗಳು ಏನಂತ ಗೊತ್ತನ, ನಾ ಇಲ್ದಾಗ 4 ಜನ ಹುಡುಗಿಯನ್ ಕರ್ಕೊಂಡ್ ಬಂದಿರ್ತೀನಿ ಅಂತ ಅನ್ನಕತ್ತಾಳ. ಇಲ್ಲಪ್ಪ, ಅದು ಹುಟ್ಟಿಸ್ಕೊಂಡ್ ಅನ್ನಕತ್ತಾನ. ಆಮೇಲೆ ಏನು ಇದನ್ನ ಕೆಲಸ ಮಾಡಂಗಿಲ್ಲ ನೀನ ಮಾಡ್ಕೋ, ಆಮೇಲೆ ಹೊಚ್ಚಲ ತೊಳೆಯಂಗಿಲ್ಲ ನೀನ ತೊಳ್ಕೋ, ಹಿಂದೆಲ್ಲಾ ಮಾತಾಡ್ತಾಳ್ರಿ. ನಾ ದಿನ ಹೊಸಲ ತೊಳಿತೀನಪ್ಪ, ಅವ್ ನೋಡ್ಲಿಕ್ಕ ನಾ ಏನ್ ಮಾಡ್ಲಿ? ಅಲ್ರಿ ಹೇಳಿ ಅಂದ್ರೆ ಹೊಂದ್ಕೊಂಡು ಹೋಗಕ್ ಆಗತ್ತಿಲ್ರಿ ನಿಮ್ಗೆ? ಎಷ್ಟಂದ್ರೆ ನಾವು ಬರೀ ಹೊಂದ್ಕೊಂಡು ಏನ್ ಹೇಳಿದ್ರು ಹೊಂದ್ಕೊಂಡು ಹೋಗ ಅಂತೀರಲ್ರಿ. ಆಯ್ತು ತಗೋರಿ, ಇಡ್ತೀನಿ. ಹಲೋ ಅಪ್ಪ, ಅವ್ರ ಅಪ್ಪಾರು ಫೋನ್ ಹಚ್ಚಿದ್ರು, ಏನಾರ ಮಾತು ಹೇಳಿದ್ರು ಬರೀ ಹೊಂದ್ಕೊಂಡು ಹೋಗಕ್ ಆಗಲ್ಲನ್ರಿ ಅಂತಾರ. ಅಲ್ಲ ಕೆಂದಿದ್ದೆಲ್ಲ ಹೇಳಿದಿಲ್ಲ. ಅವ್ರು ನನ್ನ ಮಾತಾಡಕ ಬಿಡವಲ್ರಿ, ಬರೀ ಹೊಂದ್ಕೊಂಡು ಹೋಗ್ರಿ ಅನ್ನೋದ ಅಂತಾರ. ಆಮೇಲೆ ಅವರು ಅಂದ್ರು ಕೋರ್ಟ್ಗೆ ಹೋಗಿದ್ರು ಹೋಗ್ರಿ ಅಂತಂದ್ರ. ಹೌದಾ? ಅಷ್ಟು ಅನ್ನಕತ್ತಂದ್ರೆ ಬಾ ನೀನು ಇಲ್ಲೇ ಬಾ, ಹುಬ್ಳಿಗೆ ಇಲ್ಲೇ ಕೂತು ಮಾತಾಡ್ನು ಬಾ ಅಂತ ಹೇಳಕ್ಕೆ ಕರ್ಕೊಂಡ್ ಬಾ ಈಗ. ಆಯ್ತಪ್ಪ, ಕರ್ಕೊಂಡ್ ಬರ್ತೀನಿ. ಈ ಸದ್ಯ ರೆಡ್ ಬಸ್ಸಿಗೆ ಹತ್ತೀನಿ, ಕರ್ಕೊಂಡ್ ಬರ್ತೀನಿ. ಏನ್ ಬುಕ್ಕಿಂಗ್ ಮಾಡಲ್ಲ ಏನಿಲ್ಲ, ಹಂಗ ಹೇಳ್ಕೊಂಡ್ ಬರ್ತೀನಿ ಆಕಿನ. ಆಯ್ತು ಅಷ್ಟ ಮಾಡು. ನೋಡೋ ಹೆಂಗ್ ಮಾತಾಡಕತ್ತ ನೋಡೋ. ಹಲೋ, ಹೇಳ್ಪ. ಏನ್ರಿ ಮಾವಾರ, ಏನೋ ನಮ್ಮ ಅಕ್ಕಾಗ ಡಿವೋರ್ಸ್ ಕೊಡ್ತೀನಿ ಅದು ಅನ್ನಕತ್ತೀರಂತ. ನೋಡ್ಪಾ, ಹಿಂಗಾತ್. ಆಮೇಲೆ ನೋಡು, ನಿಮ್ಮ ಅಕ್ಕ ಈ ಬೆಳಿಗ್ಗೆ ಏಳಂಗಿಲ್ಲ, ಕಸ ಹೊಡೆಯಂಗಿಲ್ಲ, ಮತ್ತೆಲ್ಲ ಹೊಂದ್ಕೊಂಡು ಹೋಗ್ತೀನಿ. ಆಮೇಲೆ ಅಕ್ಕಿಗೆ ಆರಾಮಿಲ್ಲ ಅಂದ್ರು ನಾನ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಅಕ್ಕ ನನಗ ಏನು ಮಾಡಂಗಿಲ್ಲ. ಆಮೇಲೆ ಬರೀ ಅಮ್ಮಣ್ಣ ಒಬ್ಬಕ್ಕೆ ನಾ ಯಾರು ಕೈ ಮುಟ್ಟಾಳ, ಬಟ್ ಫೋಟೋ ತೆಗಿಯೋಕೆ ಹೋಗ್ಬೇಕಾದ್ರೆ ಏನಂದ್ಲು, ಬಾ ಅಂತ ಏನು ಕರ್ದಾಳಂತಕ್ಕೆ. ನಾ ಹಂಗಂತ ಹೇಳಿಲ್ಲ ಅಕ್ಕಿ ನನಗ. ಆದ್ರೆ ನಾ ಈ ನಿಮ್ಮ ಅಕ್ಕ ಅದನ್ನ ಅವಮಾನ ಪಡಾಕತ್ತಾಳ. ಹೌದಾ? ಆಯ್ತು ತಗೋ, ನಾ ಎಲ್ಲ ಮಾತಾಡ್ತೀನಿ ಜೊತೆ. ಹಲೋ ಅಕ್ಕ. ಅಲ್ಲ, ಅವ ಹೇಳಿದ್ದಷ್ಟ ನೀನ್ ನಂಬಕತ್ತಿ, ನಾ ಏನ್ ಹೇಳಕತ್ತೀನಿ ನೀನ್ ಕೇಳವಲ್ಲೇನ? ಅಲ್ಲ, ನಿನ್ಗೆ ಹೊಂದ್ಕೊಂಡು ಹೋಗಕ್ ಆಗುತ್ತೋ ಏನಿಲ್ಲೋ? ಎಲ್ಲ ಹೊಂದ್ಕೊಂಡು ಹೊಂಟಾನಂತವ. ನಿನ್ಗೆ ಹೊಂದ್ಕೊಂಡು ಹೋಗಕ್ ಆಗುತ್ತೇನಿಲ್ಲ? ಅಲ್ಲ, ನಾ ಹೇಳೋದೊಂದಿಟ್ಟು ಕೇಳೊಂದಿಟ್ಟು. ನೋಡು, ನಿನ್ಗೆ ಹೊಂದ್ಕೊಂಡು ಹೋಗಕ್ ಆದ್ರ ಇಲ್ಲಾಂದ್ರೆ ಡಿವೋರ್ಸ್ ಕೊಟ್ಟು ಮನೆಗೆ ಬಂದ್ ಕುಂದ್ರು. ಆಮೇಲೆ ಅವ್ರ ಆಸ್ತಿ ಪಾಸ್ತಿ ನಮಗೇನ್ ಬೇಡ. ಅಲ್ಲ, ಪೂರ್ತಿಯಾಗಿ ನೀನು ನನ್ನ ಮಾತು ಕೇಳವಲ್ಲ ಒಂದಿಟ್ಟು. ಅಲ್ಲ, ಅವರೆಲ್ಲ ಅನ್ನೋದೆಲ್ಲ ಸರಿಯೇನ? ಅಲ್ವಾ, ನೀ ಎಲ್ಲ ಕೆಲಸ ಮಾಡಿದ್ರ ಅವ್ರ್ಯಾಕಂತ. ಅಲ್ಲ, ಬೆಳಗ್ಗೆ ಹೇಳ್ತೀನಿ, ಎದ್ದು ಹುಡುಗುಗ ಬುತ್ತಿ ಕಟ್ತೀನಿ, ಇವ್ರಿಗೆ ಡಬ್ಬಿ ಕಟ್ತೀನಿ, ಕಸ ಹೊಡಿತೀನಿ, ಬಾಕ್ಲ ತೊಳಿತೀನಿ. ಆಮೇಲೆ ನಂದು ಏನ್ ಕೆಲಸ ಐತಿ ಅದನ್ನ ನಂದು ವರ್ಕ್ ಮಾಡ್ಕೊಂತೀನಿ. ಆಮೇಲೆ ನಂದು ಸಿದ್ದನ್ ಕರ್ಕೊಂಡ್ ಬರ್ತೀನಿ. ಆಮೇಲೆ ಅವ್ನ್ ಊಟ ಉಣಿಸಿ ಅವ್ನ್ ಮಣ್ಗಿಸಿ ಇವ್ರು ಬಂದ್ಮೇಲೆ ಇವ್ರಿಗೆ ಅಡ್ಗೆ ಮಾಡಿ ಆಮೇಲೆ ನಾನು ಮಲ್ಕೊಂತೀನಿ. 11 ಗಂಟೆಗೆ ಮಲ್ಕೊಂತೀನಿ. ನಾನು 11 ಗಂಟೆಗೆ ಮಲ್ಕೊಂಡ್ರು ಬೆಳಗ್ಗೆ ಲೇಟಾಗಿ ಹೇಳ್ತೀನಿ, ನಿಜ ಇಲ್ಲ ಅಂತ. 11, 12ಕ್ಕೆ ಮಲ್ಕೊಂತೀನಿ ಒಮ್ಮೆ. ಯಾಕಂದ್ರೆ ಹುಡುಗ ಮಕ್ಕೊಂಗಿಲ್ಲ ಲಗುನ. ಹಾಗಾಗಿ ನಾನು ಲೇಟಾಗಿ ಮಲ್ಕೊಳ್ಳೋದಂದ್ರೂ ನಿಜ. ಆದ್ರೂ ಲೇಟಾಗಿ ಹೇಳೋದಂದ್ರೆ ಎಷ್ಟೊತ್ತಿಗೆ ಹೇಳ್ತೀನಿ? 6:30, 7 ಅಂದ್ರೆ ಹೇಳ್ತೀನಿ. ಎದ್ದು ಮತ್ತೆಲ್ಲ ಸೇಮ್ ರುಟೀನ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟಿದ್ರು ಇವರು ನನಗೆ ಹೆಂಗ
ನಿನಗ 7 ಗಂಟೆ ಕೇಳಂದಾರ ಯಾರು? 6 ಗಂಟೆ ಕೇಳು, ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗು, ಯೋಗ ಮಾಡು, ಅದು ಮಾಡು. ಅಲ್ಪ ಹುಡುಗ ಮಕ್ಕಳದ ಲೇಟ್. ಲಗ್ನ ಮುಗಿಸು, ಇಷ್ಟೆಲ್ಲ ಕೆಲಸ ಮಾಡಿರ್ತೀನಿ, ಲಗು ಮುಗಿಸು. ಅಲ್ಲ ನಾನು ಪೂರ್ತಿ ಮಾತಾಡಿ ಕೇಳಲ್ಲ, ಏನು ಮಾಡ್ಕೊಂಡು ಹೊಂಟಿಲ್ಲ ಅಂತಾರ. ನಾನು ಹೊಚ್ಚಲ್ ಇದನ್ನ ನೀರ್ ಹಾಕಲ್ಲ ಅಂತಾರ. ಅಲ್ಲ ನಾ ಹಾಕಿರ್ತೀನಿ ಇಲ್ಲ. ಆಯ್ತು ತಗೋ, ನನ್ನ ಕೆಲಸ ಐತಿ, ಆಮೇಲೆ ಹಚ್ತೀನಿ. ಅಲ್ಲೋಪ್ಪ, ಅವ್ರ ತಮ್ಮ ಫೋನ್ ಹಚ್ಚಿದ್ದ. ಅವ್ರ ತಮ್ಮ ಫೋನ್ ಹಚ್ಚಿ ಏನಂದ, ಇಲ್ರಿ ಮಮ್ಮ ನಾ ಎಲ್ಲ ಬುದ್ಧಿ ಹೇಳ್ತೀನಿ ತಗೋರಿ ಅಂತಂದ. ನಾ ಹಂಗಾಗಿ ಈಗ ಸುಮ್ಮಾಗಿನಿ. ಆಮೇಲೆ ಅವ್ರ ಮನೆಯನ್ನಾರಿಗೆ ಬೇಡಾಗ್ಯಾಳಪ್ಪ ಈಕಿ. ಅವ್ರ ಮನೆಯನ್ನಾರ್ಗಿವ್ನು ಬೇಡಾಗ್ಯಾಳ. ಅವ್ರ ಮನೆಯನ್ನಾರಿಕಿನ್ ಕರ್ಕೊಂಡು ಹೋಗಕ್ಕ ಒಲ್ಲೆ ಅನ್ನಕತ್ತಾರ ನೋಡಿ. ಈಗ ಅಲ್ಲಿ ಬೇಡಾಗೈತೆ, ಇಲ್ಲಿ ಬೇಡಾಗೈತಿ. ದರಿದ್ರ ನನಗೆ ಅಂಟ್ಕೊಂಡು ಕುಂತು ಬಿಟ್ಟೈತಿ. ಅಲ್ಲಿ ಹೋದ್ರು ಅಯ್ಯ ಈಕಿಗೆ ಮಾಡಿ ಹಾಕ್ಬೇಕಲ್ಲ ಅವ್ರು. ಹಂಗಾಗಿ ಅವ್ರಿಗೂ ಬೇಡಾಗ್ಯಾಳ ಅವ್ರು. ಹಲೋ ಅವ ಹೆಂಗಂತ ನೋಡುವ. ಸಂತು ಫೋನ್ ಹಚ್ಚಿದ್ದ, ಅವನು ನನ್ನ ಮಾತು ಕೇಳಿಲ್ಲ. ಇವ ನನ್ನ ಗಂಡ ಹೆಂಗಂತಾನಂದ್ರೆ ನಾನು ಯಾರಿಗೂ ಬೇಡಾಗಿನಿ ಅಂತ ನೋಡುವ. ಯಾರಿಗೂ ಬೇಡಾಗಿನಿ. ಅದಕ್ಕೆ ತವ್ರ ಮನೆಯವ್ರಿಗೆ ಇಲ್ಲ, ನಿಮ್ಗೆ ಇಲ್ಲ. ನೀವು ಬಂದು ನನ್ನನ್ನು ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ. ಅಷ್ಟು ತ್ರಾಸ ಕೊಡಕತ್ತ ನೀವು. ನಾ ಏನು ಮಾಡಿದ್ರು ತಪ್ಪು, ಏನು ಮಾಡಿದ್ರು ಸರಿ. ನಾನೇನು ಬೇಡಾಗಿನೇನೋ ನಿಮಗ. ಆಮೇಲೆ ಇವ್ರವ್ವ ಅಂತ ನನಗ ನಿನಗೆ ಸಂಸ್ಕಾರನ ಕಳಿಸಿಲ್ಲ ನಿಮ್ಮ ಅಪ್ಪ ಅಮ್ಮ. ಎಷ್ಟು ಸಂಸ್ಕಾರ ಅವ್ರಿಗೆ ಮಗಳದ ಇಲ್ಲ, ಅವ್ರಿಗೆ ಸಂಸ್ಕಾರ ಕಳಿಸಿರಂಗಿಲ್ಲನ ಇವ್ರಪ್ಪ ಅಮ್ಮ. ಏನೇ ಇಷ್ಟೆಲ್ಲ ಮಾಡಿನೂ ಇವ್ರ ಕಡೆಯಿಂದ ಅನಿಸ್ಕೊಳ್ಳೋದು ಕೇಳಿದ್ದು ಒಂದು ಕ್ವಶನ್ 108 ಕೋರ್ಟು ಕಚೇರಿ ಡಿವೋರ್ಸ್ ಆಸ್ತಿ ಕೇಳಿದಂತ. ಇಷ್ಟೆಲ್ಲ ಮಾತಾಡ್ತಾರೆ ಇವ್ರು ನನಗ. ನಾ ಏನಂತ ತಪ್ಪು ಮಾಡೀನಿ ಅಂತ ಇಷ್ಟು ಮಾತಾಡ್ತಾರ. ನಾನು ನೋಡ್ಕೊಂಡು ಹೊಂಟೀನಿ. ನನ್ನ ಮಗನ್ ಬಿಟ್ಟಂತ್ರು ನಾ ಬರೋದಿಲ್ಲ. ಬರೋದಿತ್ತರ ನಾನು ಬರ್ತೀನಿ. ಇವೊಂದು ಆಸ್ತಿನೂ ಬೇಡ, ಇವ ಅಂತಸ್ತುನು ಬೇಡ ನನಗೆ. ಮಾತೆತ್ತಿದ್ರು ಯಾವಾಗ ಜಗಳ ಬರ್ತಾವ ಅವಾಗ ಮನೆ ಬಿಟ್ಟು ಹೋಗು ಅಂತಾನ. ಕೇಳಿ ಸಾಕಾಗೈತ್ ನನಗಂತ್ರು. ಇನ್ನೇನಿದ್ರು ಸಾಯೋದೊಂದೇ ಕೆಲಸ ಐತ್ ನೋಡು. ಅಷ್ಟಾಗಿಬಿಟ್ಟೈತ್ ನನಗೆ. ಅಂತ ಮಾತು ಯಾಕಾಡ್ತೀಯವ್ವ, ಹೊಂದ್ಕೊಂಡು ಹೋಗಷ್ಟ. ಅಲ್ರಿ ಮೊನ್ನೆ ಬರ್ಡೇ ಪಾರ್ಟಿಗೆ ಹೋಗಿದ್ಯಲ್ಲ, ಯಾರ ನಿನ್ ಕೈ ಹಿಡಿದ ಮಾತಾಡ್ಸಕತ್ತಿದ್ಲಲ್ಲ, ಯಾರ್ರೀ ಅಕ್ಕಿ? ನಿಮ್ಗೆ ಅಷ್ಟೊಂದು ಕ್ಲೋಸ್ ಇರ್ತಾರೆ ಏನ್ ಆಫೀಸ್ನಾಗ? ಇಷ್ಟೊಂದು ಕೈ ಮೈ ಮುಟ್ಟು ಮಾತಾಡ್ಸೋ ಅಷ್ಟು? ಯಾರಿಗೇನು ತೆಲಿ ಕೆಟ್ಟಿರ್ತೈತೆನ ನನ್ನ ಕೈ ಮೈ ಮುಟ್ಟಾಕ? ಅವ್ರೇನ್ ನನ್ ಮುಟ್ಟಿರಂಗಿಲ್ಲ. ನೀ ಸುಮ್ನೆ ಎಲ್ಲ ಹುಟ್ಟಿಸ್ಕೊಂಡು ಹೇಳ್ಬೇಡ. ಮೊನ್ನೆ 15 ದಿನದ ಹಿಂದ ನನ್ಗ ಏನೋ ಊರಿಂದ ಬರಾಕತ್ತೀನಿ ನಾನು, ನನಗ ಅಡಿಗೆ ಮಾಡ್ಕೊಂಡ್ ಬಾ ಅಂತ ಫೋನ್ ಹಚ್ಚಿದ್ಲಲ್ಲ ಆಕಿನ, ಹೋದಲ್ಲ ಅಕ್ಕಿ? ನೋಡ, ಅದು ಊಟ ಮಾಡ್ಕೊಂಡು ಹೋಗುದು ಅದೆಲ್ಲ ಕಾಮನ್. ನೀ ಅದ್ರ ಬಗ್ಗೆ ಇದನ್ನ ಮಾಡಕೋ. ಆಯ್ತು, ಏನಾರ ಮಾಡ್ರಿ. ನೀನ್ ನಮಗೂ ಯಾರ ಬಂದ್ ಹಿಂಗ ಮುಟ್ಟಿರ್ ಸುಮ್ಮಿರ್ತೀರ ನೀವು? ಈಗ ನಾ ಪರ್ಶಿ ಹೊಡ್ಸಕ್ ಹೋಗ್ತೀನಿ, ಸುಮ್ಮಿರ್ರಿ. ಏ ಶೋಭಾ, ಎಲ್ಲಿದಿ? ಬಾ ಇಲ್ಲೇ. ಹೇಳ್ರಿ. ಅಲ್ಲ, ನಿನಗ ದಿನ ಕಸ ಹೊಡಿತೇ? ನೆತ್ತಿ ಮೇಲೆ ಇಟ್ಕೊಂಡು ಕಸ ಹೊಡಿತೀಯೋ? ಕಸ ಹೊಡಿಯೋದು ನಿನಗೆ ಗೊತ್ತಿರಂಗಿಲ್ಲನ? 3 ದಿನದಿಂದ ಗ್ಯಾಸ್ ಕಟ್ಟಿ ಇದ್ರದ್ದು ಸಿಲಿಂಡರ್ ಕೆಳಗಡೆ ಇದು ಲೈಟರ್ ಬಿದ್ದೈತಿ, ಗೊತ್ತಾಗಲ್ಲ. 3 ದಿನದಿಂದ ಹುಡ್ಕಾಕತ್ತಿಯಲ್ಲ ಹಂಗ. ಅಲ್ರಿ, ಮಣ್ಣರ ಅಡ್ಗೆ ಮಣಿ ಎಲ್ಲಾ ಸ್ವಚ್ಛ ಮಾಡೀನಿ, ಯುಗಾದಿ ಬಂದೈತೆ ಅಂತ ಹೇಳಿ. ಅದು ಅಲ್ದ ನಾವು ಕಬೋರ್ಡ್ಗಳೆಲ್ಲ ಹಗ್ಲಂಗ್ಲ ತೆಗಿಯಂಗಿಲ್ಲ. 15 ದಿನಕ್ಕೊಮ್ಮೆ ತೆಗೆದು ಎಲ್ಲ ಕ್ಲೀನ್ ಮಾಡ್ತೀನಿ. ನಿಮಗ್ ಗೊತ್ತೈತಿ. ಮತ್ತೀಗ ಈ ತರ ಮಾತಾಡ್ತಿರಲ್ಲ, ನಾ ಹೊರಗಿಂದ ಇಷ್ಟ ಹೊಡ್ಕೊಂತೀನಿ. ನಿನಗ ಕಸ ಅಲ್ಲ, ನಿನಗ ಏನು ಮಾಡಕ್ ಬರಂಗಿಲ್ಲ ನಿನಗ. ಅಲ್ರಿ ಆಯ್ತು, ನನಗೇನು ಮಾಡಕ್ ಬರಲ್ಲ. ಇದು ನಿನ್ ಮನಿ ಹೋದಲ್ಲ, ನೀನು ಮಾಡ. ಮಾತೆತ್ತಿದ್ರೆ ಎಲ್ಲ ನಾನ ಮಾಡ್ರಿ, ಎಲ್ಲ ನಾನ ಮಾಡ್ಕೊಂಡು ಹೋದ್ರು. ನೀ ಏನ್ ಮಾಡ್ತಿ? ಮನ್ಯಾಗ ಖಾಲಿ ಬಿದ್ದಿರ್ತಿಯಲ್ಲ. ಅಲ್ಲ, ನಾ ಏನ್ ಹೇಳಿನೀಗ? ಅವಾಗ್ಲೇ ನಾನು ಕೇಳಿದ ಕ್ವಶನ್ಗೆ ಒಂದ್ ಆನ್ಸರ್ ಮಾಡ್ಲಿಲ್ಲ ನೀವು. ಯಾರ ನೀನ್ ಕೈ ಹಿಡ್ಕೊಂಡ? ನಿಮ್ಮಂಗ ಯಾರ ಕಡೆನೂ ನಾನು ಹಿಂಗ್ ಕೈ ಹಿಡಿಸ್ಕೊಂಡು ಅಡ್ಡಾಡಂಗಿಲ್ಲ. ಆಯ್ತು, ನಿಂದ್ರ ನಮ್ಮ ಅಪ್ಪ ಫೋನ್ ಹಚ್ತೇನೆ. ನಿಂದ ಅವ್ರ ಕರೆಕ್ಟ್ ನಿನಗ. ನಡಿ ಮನಿ, ನೀ ಹಿಂಗ್ ಮಾತಾಡೋದಿತ್ತಾರ ಮನಿ ಬಿಟ್ಟು ಹೊರಗ್ ನಡಿ. ನೀ ಇರೋದೇನ್ ಬ್ಯಾಡಾಗೈತಿ ನಿನಗೀಗ. ಅಲ್ರಿ, ರಜೆ 2 ತಿಂಗಳು ರಜೆ ಐತಂತ ನಾನು ಇಲ್ಲೇ ಇರ್ಬೇಕಂತ ಮಾಡಿದ್ರೆ ನೀವು ನಾನು ಮನಿ ಬಿಟ್ಟು ಹೊರಗೆ ಹಾಕಕ ನೋಡಾಕತ್ತೀರೇನ? ನಾ ಹೋದ್ರೆ ನಿಮ್ಗೆ ಅನುಕೂಲ ಆಗತ್ತಂತ ಹೇಳಿ ಅಂದಿ. ನೀ ಹೋದ್ರೆ ನಾನು 100 ಹುಡುಗಿಯರನ್ನ ಕರ್ಕೊಂಡ್ ಬಂದ್ ಮನ್ಯಾಗ ಇಟ್ಕೊಂತೀನಿ ಅಂತ ಅನ್ಕೊಂತಿಯಲ್ಲ. ಹೇಳ್ತೇನೆ ನಿಂದ್ರ ನಮ್ಮ ಅಪ್ಪ. ಹಲೋ ಅಪ್ಪ, ಎಲ್ಲಿದ್ದೀರಿ? ನಾನು ಇಲ್ಲಿ ಹೊರಗೆ ಬಂದಿದ್ದಪ್ಪ. ಹೇಳ. ಇದು ಭಾಳ ಆಗೈತಪ್ಪ. ಏನ್ ಮಾಡಿದೆ ಗೊತ್ತಾನ? ಇವತ್ತು ಕಸ ಹುಡ್ಗಾಕತ್ತೀನಿ. ನಾನು ಅಲ್ಲಿ ಲೈಟರ್ 3 ದಿನದಿಂದ ಇಲ್ಲ ಅಂತ ಕೇಳಿದ್ರ, ನಿನ್ ಕೆಲಸ ನೀನ ಮಾಡ್ಕೋ ಅಂತಂದು ನನಗ ಬಾಯಿಗೆ ಬಂದಂಗಂತ. ಆಮೇಲೆ ಏನಂತಾಳ, ನಾನು ಹೋದ್ನೆ ಅಂದ್ರ ನೀನು ನನ್ನ ಹುಡುಗಿಯರನ್ನ ಕರ್ಕೊಂಡ್ ಬಂದ್ ಮಲ್ಕೊಂತಿ ಅಂತಾಳ. ಆಮೇಲೆ ನಾನು ಹುಡುಗಿಯರ ಜೋಡಿ ಸಂಬಂಧ ಐತೆ ಅಂತೆ, ಬರೀ ಸಂಬಂಧ ಕಟ್ತಾಳ. ಬರೀ ಹೊಂದ್ಕೊಂಡು ಹೋಗ್ರ ಅಂತೀರಿ. ಆತ್ ನನ್ನ ಹಣೆ ಬರ. ಈಕಿಗೆ ಜೋಡಿ ಚಂದಂಗೆ ಬಾಳೋದು ಗೊತ್ತಿಲ್ಲ ಈಕಿಗೆ. ಒಂದ್ ಚಂದಂಗೆ ಅಡ್ಗೆ ಮಾಡೋದು ಗೊತ್ತಿಲ್ಲ, ಚಂದಂಗೆ ಹೊಸ್ಲಿಕ್ಕ ನೀರ್ ಹಾಕೋದು ಗೊತ್ತಿಲ್ಲ ಈಕಿಗೆ. ಅಲ್ರಿ, ನಾ ಎಲ್ಲಂದಿ ನಿಮಗ ಹುಡುಗಿಯರ್ ಕರ್ಕೊಂಡ್ ಬರ್ತೀರಂತ ಹೇಳಿ? ನಾ ಹಿಂಗ್ ಮಾತಾಡಕತ್ತೀನಿ ಇಲ್ಲ, ಸುಮ್ ಬಾಯಿ ಮುಚ್ಕೊಂಡ್ರ. ಹೌದಾಕಿದ್ ಬಾಳ ಆಗೈತಿ. ಒಂದು ಸಂಸ್ಕಾರ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಯಾರು ಕಟ್ಕೊಂಡ್ ಬಂದಾರೋ ಏನೋ ಆಕಿನ. ಕೊಡ್ರಿ, ನಾ ಮಾತಾಡ್ತೀನಿ. ಅಲ್ರಿ ಮಾವಾರ, ನಾ ಏನ್ ಕೇಳಿ ನಿಮ್ ಮಗಗ ಕೇಳಿದ್ದ ಒಂದ್ ಕ್ವಶನ್. ಯಾವಾಕ್ಯಾರ ಕೈ ಹಿಡ್ಕೊಂಡ್ ಅಡ್ಡಾಡಕ ಮುಟ್ಟೆ ಮಾತಾಡಕತ್ತಾಳ ಅಂತಂದ್ರೆ ನಾ ಅದನ್ನ ಕೇಳಿನಿ. ಅದಕ್ಕ ನಿಮ್ ಮಗ ಇಷ್ಟೆಲ್ಲ ಮಾತಾಡ್ತಾನ. ಅದು ಅಲ್ಲ, 15 ದಿನದಿಂದ ಯಾವಾಕೆ ಫೋನ್ ಹಚ್ಚಿ ಅವಂಗ ಅಡ್ಗೆ ಮಾಡ್ಕೊಂಡ್ ಬಾ ಅಂತಾಳ. ಅಂದ್ರೆ ಅಡ್ಗೆ ಮಾಡ್ಕೊಂಡು ಹೋಗೋದೆಲ್ಲ ಇವ್ರು ಇದು.
ನೋಡುವ ಅವ್ರ ಆಫೀಸ್ನಾಗ ಕೈಯಾರ ಮುಟ್ತಾರ ಮೈಯಾರ ಮುಟ್ತಾರ ಅದ್ಯಾಕ್ ಬೇಕು ನಿನಗ ಅವ್ರ ಆಫೀಸ್ ವಿಷಯ ನಿನಗೆಲ್ಲ ಯಾದಕ್ ಬೇಕು ನಿನಗ ನೀನ್ ಹಿಂಗ್ ಮಾಡೋದಿತ್ತಾರ ನೀನ್ ಕೋರ್ಟಿಗೆ ಅಡ್ಡಾಡಿಸ್ತೀನಿ ನಿನ್ನ ಅಂತ ಇಲ್ಲಾಂದ್ರ ಬಂದ್ ಇಲ್ಲೇ ಇರು ನಮ್ಮ ಹತ್ರ ಮಗನ್ನು ಇಲ್ಲೇ ಇರ್ಲಿ ಅವ ಅಲ್ಲೇ ಜಾಬ್ ಮಾಡ್ಕೊಂತ ಅವ್ ಏನೈತೆ ಅದನ್ನ ಪ್ರೂವ್ ಮಾಡಿ ನೀನ್ ಅಲ್ರಿ ನೀವ್ ಏನ್ ಮಾತಾಡಕತ್ತೀರಿ ನಿಮ್ಗರ ಗೊತ್ತಾಗತ್ತೇನ ನೀ ಹಿಂಗ್ ಇದ್ರ ಮಾತಾಡೋದು ಸ್ವಲ್ಪ ಬಿಡು ಅಲ್ಲ ನಾನ್ ಮಾತಾ ಕೇಳವಲ್ರಿ ನೀವು ನಾ ಏನ್ ಹೇಳಾಕತ್ತೀನಿ ಅನ್ನೋದ ನಾ ಹೇಳಿ ಮುಗಿಸಿನೆಲ್ಲ ಈಗ ಮುಗಿತ್ ನೋಡ್ ಅಷ್ಟ ಆಕಿಗ್ ನಾ ಈಗ ಹೇಳಿನಿ ಇಲ್ಲೇ ಬಂದಿರು ಅಂತ ಹೇಳಿ ಅಷ್ಟ ನೋಡು ಆಯ್ತಪ್ಪ ಅಲ್ರಿ ನಾ ಯಾವಾಗ ನಿಮಗ ಹುಡುಗ್ಯಾರ ಕರ್ಕೊಂಡ್ ಬರ ಮಲ್ಕೊಂತೀರ ಅಂತ ಹೇಳಿ ನೀನ ಮಾಡಿದ್ದೆಲ್ಲ ನೀನ ನಾಚಿಕೆನೇ ಇಲ್ಲ ನೋಡಿ ನಿಂಗ್ ಒಂದಿಟ ನಾ ಏನ್ ಮಾಡೀನ್ರಿ ನೀನ ಮನೆಯ ಮೊದಲ ಪಾಠಶಾಲೆ ಕೊನೆಯ ಪಾಠಶಾಲೆ ಅಲ್ಲ ನೀನ ಕಲ್ಸಿದ್ದವಂಗ ಮಾರ್ಕ್ಸ್ ಬರೇ ಎರಡ ಬಿದ್ದಾವು ಅದು ಅಪ್ಸರ ಪೆನ್ಸಿಲ್ ತಗೊಂಡ್ ಬರ್ದಿದ್ದಕ್ಕೆ ಎರಡ ಬಿದ್ದಾವು ಕಲಸವಂಗ ನಾಚಿಕಿ ಮಾನ ಮರ್ಯಾದಿ ಅದು ಅಲ್ದ ನಿಂಗಿದ್ರ ಕಲಿಸ್ತೀಯಲ್ಲ ಅಪ್ಪ ನೀ ನನಗೇನಾರ ನೀ ನಮ್ಮ ಅವ್ಗೇನೋ ಅನ್ಕೋಬೇಡ. ಅನ್ಬೇಟ ಇವ ಅಲ್ಲ ಓದ್ಕೋ ಹೋಗಲ್ಲ ಓದ್ಕೋ ಹೋಗ ಇದು ನಿಮ್ಮಪ್ಪ ನನಗ್ ಬೈಯಾಕತ್ತಾನ ತಿಳ್ಕೊಂಡೆ ನಾನ ಹೇಳಿ ಅವ್ನ್ ನನ್ಗೆ ಬೈಲಿ ನೀ ಎದ್ ಬರ್ಲಿ ಅಂತ ಓದ್ಕೋ ಹೋಗ ಅವಂಗೇನ್ ಧೈರ್ಯ ಆಯ್ತು ನನಗ್ ಬೈಯೋ ಅಷ್ಟ ಏನ್ರಿ ಬೈತೀರಿ ನಡ್ರಿ ಓದಂಗಿಲ್ಲ ಬಿಡಂಗಿಲ್ಲ ನಾ ಏನ್ ಕೇಳಿದೆ ನಿಮ್ ಮನ್ಯಾಗ ನಿಮ್ ತಮ್ಮಗೆ ಒಂದ್ ಕ್ವಶನ್ ಕೇಳಿನೀಗ ಅದು ಹಂಗ್ ಮಾಡ್ತಾರನ ಅಂತೇಳಿ ಅಷ್ಟಕ್ಕ ನಿಮ್ಮಪ್ಪ ನನಗೆ ಹೆಂಗ್ ಅನ್ನಕತ್ತಾರ ಗೊತ್ತಾನ ಕೋರ್ಟ್ ಕಚೇರಿ ನೋಡ್ತೀನಿ ಆಮೇಲೆ ನೀನು ಹುಬ್ಳ್ಯಾಗ ಬಂದಿರು ಅಲ್ಲ ನಿಮ್ ತಮ್ಮನ ಮದ್ವೆ ಆಗಿ ಹುಬ್ಳಿಗೆ ಹೋಗಿ ಕುಂದ್ರಕನ್ನ ನಾನು ಮದ್ವೆ ಆಗಿದ್ದ ಹಂಗಾರ ಇವ್ನ್ ಬಿಟ್ಟು ಹೋಗಿ ನಾನು ಅಲ್ಲಿ ಹೋಗಿ ಕುಂದಿರ್ಬೇಕಂತ ಹಂಗೆಲ್ಲ ಮಾತಾಡ್ಬೇಡ ನಾ ಎಲ್ಲ ಮಾತಾಡ್ತೀನಿ ಅಲ್ಲಕ್ಕ ನಾನೇನ್ ಬಿಟ್ಟಿ ಬಿದ್ದಾರೈತೆ ಮಾತಾಡ್ತಾರಲ್ಲ ಎಲ್ಲಾರು ಅಲ್ಲ ಹಿಂಗ್ಯಾಕ್ ಮಾಡ್ತೀರಿ ನೀವೆಲ್ಲ ನಿಮ್ ತಮ್ಮನ ಮದ್ವೆ ಆಗಿ ನನ್ನ ಜೀವನನ ಹಾಳಾಗಿ ಹೋತ್ ನೋಡು ಬರೀ ಇಲ್ಲಿ ಸಲ್ಲದ್ದು ನಾ ಏನು ಅಂದಿರಂಗೆ ಇಲ್ಲ ಅದನ್ನ ಹುಟ್ಟಿಸ್ಕೊಂಡ್ ಮಾತಾಡ್ತಾನ ನೋಡ್ರಿ ನೀವು ಪದೇ ನನ್ನ ಮನಿ ಬಿಟ್ಟು ಹೋಗೋದು ಸರಿಯಲ್ಲ ನೀವೀಗ ಆಯ್ತು ನಾನು ನಮ್ಮ ತವ್ರ ಮನೆಗೆ ಕಳಿಸ್ರಿ ನಾ ಹೋಗ್ತೀನಿ ನಮ್ಮ ಅಪ್ಪನ ಜೋಡಿ ಮಾತಾಡ ಬರೋ ನಿಮ್ಮ ಮನೆಯವ್ರಿಗೆ ಹಿರಿಯರ ಜೋಡಿ ಮಾತಾಡೋದು ಗೊತ್ತಿಲ್ಲ ನಾ ಒಟ್ಟ ನೋಡ್ರಿ ನಮ್ಮಪ್ಪ ಏನು ಅಂದಿಲ್ಲ ನಾ ಹೇಳಾಕತ್ತೀನಿ ನಮ್ಮ ಅಪ್ಪಗೆ ಫೋನ್ ಹಚ್ಚಿ ಕೇಳ ಹಲೋ ಅಪ್ಪ ಈಗ ಒಂದ್ ಕ್ಯಾತೆ ತೆಗ್ದಾಳ ನೋಡಿ ಈಗೀಗ ನಾ ಅವ್ರ ಊರ್ಗ್ ಹೋಗ್ಬೇಕಂತ ಆಕಿನ್ ಬಿಟ್ಟು ಬರ್ಬೇಕಂತಲ್ಲೇ ಅವ್ರ ಅಪ್ಪ ನನ್ನ ಜೋಡಿ ಮಾತಾಡ್ತಾನಂತ ಈಕಿ ಕೆಳಗ್ ಹೋಗಿದ್ಲ ಈಗ ಏನ್ ಹೇಳ್ಕಶಾರ ಏನೋ ಅವ್ರ ಅಪ್ಪ ಏನಾರ ಫೋನ್ ಹಚ್ಚಾನ ಏನೋ ಗೊತ್ತಿಲ್ಲ ಈಗ ಮಾತಾಡಕತ್ತಾಳ ನೋಡು ಅವ್ರಿಗೇನ್ ಹಿರಿಯರ ಜೋಡಿ ಮಾತಾಡೋದು ಗೊತ್ತಿಲ್ಲ ಒಟ್ಟ ಅದಕ್ಕ ನಾನು ಈಗ ಅವ್ರ ಏನಾರ ಹಚ್ಚಿಲ್ಲ ನನಗ ಹುಬ್ಳಿ ಬರ್ರಿ ನೀವು ಹುಬ್ಳಿ ಬಂದ್ ನನ್ ಜೋಡಿ ಕುಂತು ಮಾತಾಡ್ರಿ ಅಲ್ಲಿ ಅಂತ ಹೇಳ್ತೀನಿ ನಾನು ಆಕಿಗೆ ಅಮಾಶಿ ಹುಣ್ಣಿ ಆತಂದ್ರ ಹುಚ್ಚಿಡಿಸೈತೆ ನೋಡ್ ಮತ್ತ ಯಾಕಂದ್ರೆ ಇವತ್ತು ಅಮಾಶೆಲ್ಲ ಅದಕ್ಕ ಆಮೇಲೆ ಅಂತಾಳ ಆಸ್ತಿಯೊಳಗ ನಂದ ಅರ್ಧ ಭಾಗ ಬರ್ತೈತೆ ಅಂತ ಕೋರ್ಟಿಗೆ ಹೋದ್ರ ಅಯ್ಯ ನಿನ್ ಹೆಸರ್ನಾಗ ಏನೈತಿ ಅರ್ಧ ಆಸ್ತಿ ಬರಾಕಿ ಈಗ ಅಕ್ಕಿ ಏನಾರ ಅಂದ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಂತ ಹೇಳಿ ಅದೇನು ಅಂದಿಲ್ಲಪ್ಪ ಆಕೇನ ಇಲ್ಲಿ ಮೋಹ ಮಾತಾಡ್ತಾ ಅಂತ ನೋಡ್ ಹಲೋ ನಿಮ್ಮ ಹಲೋವಾ ನೀ ಮಾತಾಡ್ದೇನೆ ಕೇಳವಲ್ ಬಾಯ್ ಈಗ ಕೇಳಾಕತ್ತೈತಿ ಏನಿಲ್ಲ ಕೋರ್ಟ್ಗೆ ಹೋದ್ರೆ ಏನಿಲ್ಲ ಒಂದು ಆಧಾರ್ ಕಾರ್ಡ್ ನಿಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಷ್ಟ ಅದು ತಗೊಂಡೋಗಿ ಅಪ್ಲೈ ಮಾಡೋದು ಈಕಿಗೆ ದುಡ್ಕೊಂಡ್ ತಿನ್ನೋದು ಗೊತ್ತಿಲ್ಲ ಈಕಿಗೆ ಇಂಜಿನಿಯರಿಂಗ್ ಮಾಡಾಳಿಕ್ಕಿ ಇಂಜಿನಿಯರಿಂಗ್ ಮಾಡಿ ಮನ್ಯಾಗ ಕುಂತು ನಾನು ಇಷ್ಟು ಜೀವ ಹಿಂಡಾಕತ್ತಾಳಿಕ್ಕಿ ಆಮೇಲೆ ಮದುವೆಕಿನ ಮುಂಚೆ ಹೇಳಿದ್ಲಿಕ್ಕಿ ನನಗ ಬೈಕ್ ಕೊಡಿಸ್ತೀನಿ ಅಂತ ಹೇಳಿ ಈಗ ಅರ್ಧ ಆಸ್ತಿ ಬೇಕಂತ ಈಕಿಗೆ ಎಲ್ಲ ಆಗಾಕತ್ತಾವಲ್ಲ ಈಗ ಇಂಥರೇ ಇರ್ತಾವ ಇಂಥ ಹೆಣ್ಣುಗಳ ಇರ್ತಾವ ನೋಡಲ್ಲಿ ಅವ್ರ ಮನ್ಯಾಗ ಕಲ್ಸಿಲ್ಲ ಅನ್ಸತ್ ಅಂತದಲ್ಲ ಅದಕ್ಕೆ ಹಂಗ ಅವ್ವ ನಾ ಹೇಳಿನೆಲ್ಲ ನಿನಗ ಇನ್ನು ಮನಿಂತ್ರ ನಾನು ಸಂಡೇನೂ ಮನ್ಯಾಗಿರಲ್ಲ ಇನ್ನು ಸ್ಯಾಟರ್ಡೇನೂ ಮನ್ಯಾಗಿರಲ್ಲ ನಾ ಇನ್ನು ಫುಲ್ ನನ್ನ ವರ್ಕ್ ಮತ್ತು ನನ್ನ ಕೋರ್ ಕರಿಕ್ಯುಲರ್ ಆ್ಯಕ್ಟಿವಿಟಿಗೆ ನಾನು ಇನ್ನು ಫುಲ್ ಎಫರ್ಟ್ ಕೊಡ್ತೀನಿ ನೋಡಿ ನಾ ಈಗ ಹೇಳಿನಿ ಇನ್ನು ಮುಂದೆ ನನಗೆ ಹೊಂದ್ಕೊಂಡು ಹೋಗು ಅಂದ್ರೆ ಆಗಂಗಿಲ್ಲ ಆಯ್ತಪ್ಪ ನಿನ್ಗೆ ಹೆಂಗ್ ಬರ್ತಂಗ್ ಮಾಡ ಈಗ ಹಿಂಗ ಮಾಡ್ಕೊಂತ ಕುಂತ್ರ ನೀನು ಭವಿಷ್ಯನ ಹಾಳಾಗತ್ ಮತ್ ಸುಮ್ಮ ಆಯ್ತವಾ ಹಲೋ ರೀ ಅತ್ತೆ ಅಲ್ರಿ ಅತ್ತೆ ನಾ ಏನ್ ಕೇಳಿ ನಿಮ್ ಮಗಗ ನಾ ಕೇಳಿದ್ ಒಂದ್ ಕ್ವಶನಿಗೆ ಎಲ್ಲಾರು ಇಷ್ಟು ಮಾತಾಡಕತ್ತಿ ಬಿಟ್ಟಿರಲ್ಲ ನೋಡ್ವಾ ನನ್ನ ಮಗ ಹುಡುಗಿಯರು ಮತ್ತು ಹುಡುಗರು ಇರೋ ಸ್ಕೂಲ್ನಾಗ ಕಲ್ತು ಬಂದಾನ ಅಲ್ಲಿ ಮುಟ್ಟೋದು ಗಿಟ್ಟೋದು ಎಲ್ಲ ಇರತೈತೆ ಅತ್ಯಾರ ನಾನು ಕಲ್ತು ಬಂದೀನಿ ಆದ್ರೆ ಇಷ್ಟೊಂದು ಇರಂಗಿಲ್ರಿ ಅತ್ಯಾರ ಅಲ್ವಾ ಇಂಜಿನಿಯರಿಂಗ್ ಮಾಡಿ ಅಂತಿ ಅಷ್ಟು ಗೊತ್ತಾಗಲ್ಲ ನಿನಗಿನ್ನ ಅತ್ಯಾರ ನಾ ಕಲ್ತಿಲ್ಲ ಅಂತಾನ ತಿಳ್ಕೊರಿ ನೀವೀಗ ಕಲ್ತಿಲ್ಲ ಅಂತೇಳಿ ನಾನು ನನ್ನ ಮದ್ವಿ ಮಾಡ್ಕೊಂಡು ಬಂದಿಲ್ಲ ನನ್ನ ಮಗ ನೀ ಕಲ್ತು ಬ್ಯಾಂಕ್ನಾಗ ಕೆಲಸ ಮಾಡಕತ್ತಿ ಅಂತ ಹೇಳಿ ಮದ್ವಿ ಮಾಡ್ಕೊಂಡು ಬಂದಾನ ನನ್ನ ಮಗ ಹಂಗ ಏನು ಬಂದಿಲ್ಲ ನಿನ್ನ ಆಮೇಲೆ ಯಾವಾಗ ನೋಡ್ತಿ ಯಾವಾಗ ರೋಗಿಷ್ಟೇ ತರ ರೋಗ ಅಂಟಿಸ್ಕೊಂಡು ಕುಂತಿ ನೀನು ಅಷ್ಟಾದ್ರೂ ನನ್ನ ಮಗ ಬಂದ್ ಎಲ್ಲಾ ಮಾಡಿ ಮಟ್ಟಿನೂ ನಿನ್ ಕಡೆ ಅನಿಸ್ಕೋಬೇಕಲ್ಲ ಅಲ್ರಿ ಅತ್ತರ ರೋಗಿಷ್ಟೇ ಅನ್ನಗತ್ತಿರಲ್ಲ ನಾನು ಅಷ್ಟ್ ಆರಾಮಿಲ್ಲ ಅಂತಂದ್ರು ಎದ್ದು ಎಲ್ಲಾ ಮಾಡಿ ಆಮೇಲೆ ಮಲ್ಕೊಂತಿದ್ದೆ ನಿಮ್ ಮಗಗೆ ಏನೇನ್ ಮಾಡ್ಬೇಕೆಲ್ಲ ಮಾಡೇ ನೋಡ್ವಾ ನಮ್ಮ ಮನ್ಯಾಗ ಮಲ್ಕೊಳ್ಳೋದು ಗಿಳ್ಕೊಳ್ಳೋದು ಇದೆಲ್ಲ ಹತ್ತಂಗಿಲ್ಲ ಏನಿದ್ರು ಎದ್ ಕುಂದಿರ್ಬೇಕು ನಾ ಹೇಳ್ದೆ ನನ್ನ ಮಗಗ ಮದುವೆಕಿನ ಮುಂಚೆ ನಿನಗೆ ಬ್ಯಾಂಕಿಂದ ಬರ್ಬೇಕಾದ್ರೆ ಇವ್ ಫೋನ್ ಹಚ್ಚಿದ್ದೆ ಅಂತಾರೆ ಯಾವ ಗುಳಿಗೆ ತಗೊಳ್ ಈಗ ಇಷ್ಟು ಗೋಳಾಡಕತ್ತಾಳಿಕ್ಕಿ ನಾಳೆ ಮದುವೆ ಆದ್ಮೇಲೆ ಯಾವ ಗತಿ ಬ್ಯಾಡ್ ಅಂತ ಎಷ್ಟು ಕೈಯಾಗ ಕಡ್ಡಿ ಕೊಟ್ಟೆ ಇವಂಗ ಬ್ಯಾಡ್ ಅಂದ್ರು ನಿನ್ನ ಮದುವೆ ಆದವ ಇಬ್ರು ಸೇರಿ ಆಗಿರು ನೋಡು ಈಗ ಹೊಂದ್ಕೊಂಡು ಹೋಗಕ್ಕಾಗಲ್ಲ ಇಬ್ರಿಗೆ ನಿಮಗೆ ಅಲ್ರಿ ಅತ್ತೆ ಜಾಬಿದ್ ಬಗ್ಗೆ ನಾನು ನಿಮಗೆ ಹೇಳೇ ಬಿಟ್ಟಿರಲ್ಲ ಆ ಜಾಬ್ ಬಿಟ್ಟ ಮೇಲೆ ನಂಗೆ ಬರೀ ಕಾಲ್ ಸೆಂಟರ್ ಬರಾಕತ್ತ ನಂಗೆ ಅದು ಮಾಡಕ್ ಇಷ್ಟ ಇಲ್ಲ ಅಂತೇಳಿ ನಿಮ್ಗೆ ಎಷ್ಟು ಸಲ ಏನಿಲ್ಲ ನಿಮ್ಗೆ ಅದು ಬಿಟ್ಟು ಬ್ಯಾರನ್ ಮಾಡಕತ್ತೀನಿ
ಸಾಕ್ ಸಾಕು ನಿಮ್ಗ PM ಹುದ್ದೆನ ಬೇಕಂತಂದ್ರ ಆಗಕ್ಕಾಗತ್ತನ ಎಲ್ಲಾರ್ಗಿ PM ಹುದ್ದೆನ ಸಿಗುತ್ತನ ಯಾವ ಸಿಗುತ್ತ ಅದನ್ನ ಮಾಡ್ಬೇಕು ಮಾಡಾಕ್ ಬರ್ದೇ ಇರೋರು ಅದೇನೋ ಅಂತಾರಲ್ಲ ಹಂಗಾಗತ್ತಿದ ಆಮೇಲೆ ನಿನ್ ಜೋಡಿ ಅಂತೂ ನನಗೆ ಮಾತಾಡಕ್ಕಾಗಲ್ಲ 6 ವರ್ಷ ಆತ್ ನಿಮ್ ಇಬ್ಬರದು ಇನ್ನ ಮದುವೆ ಆಗಿ ಇನ್ನ ಅದು ನಿಮ್ ಹೊಂದ್ಕೊಂಡು ಹೋಗಕ್ಕಾಗಲ್ಲ ಇಬ್ಬರಿಗೂ ಕೇಳ್ ನಮಗೂ ಸಾಕಾಗೈತಿ ಈ ತರ ನೀವು ಮಕ್ಕಳಿಗೆ ಸಪೋರ್ಟ್ ಮಾಡಕತ್ತರ ಮತ್ತ ಅವ್ರೇನ ನನ್ ಜೋಡಿ ಚೆನ್ನಾಗಿರ್ತಾರಂತೆ ನನ್ ಜೋಡಿ ಯಾರು ಮಾತಾಡ್ತಾರ ಫೋನ್ ಇಡು ಸಾಕ್ ಸುಬ್ಲಕ್ಷ್ಮಿ ಅರೆ ಅತ್ತಾರ ಅಕ್ಕ ಬಾಳ ತಲೆ ನುಸಾಗತ್ತಿವ ಒಂದ್ ಕಪ್ ಕಾಫಿ ತಗೊಂಡ್ ಬಾ ನಾ ಒಂದಿಟ ಮಕ್ಕೊಂಡ್ ಬಿಡ್ತೀನಿ ಚಾ ಕುಡ್ದ ತಗೊಂಡ್ ಬಾರವ ಒಂದಿಟ ಆಯ್ತ್ರಿ ಅತ್ತಿ ತಗೋರಿ ಕಾಫಿ ಯಾರ ಬಂದ್ರೆ ನಾ ಹೊರಗೆ ಹೋಗಿನ ಅಂತ ಹೇಳ್ಬಿಡಿ ಏನ ನಾ ಮಕ್ಕೊಂತೀನಿ ಒಂದಿಟ ಆಯ್ತ್ರಿ ಅತ್ಯಾರ ಏನ್ವಾ ನೀ ಯಾಕೆ ಬಂದಿ ಸುಬ್ಲಕ್ಷ್ಮಿಗೆ ಹೇಳಿ ನೋಡಿ ತಲೆ ನುಸಾಗೈತಿ ಯಾರನ್ನೂ ನನ್ನ ಹತ್ರ ಕಳ್ಸ್ಬೇಡಂತೆ ಅಲ್ರಿ ನಿಮ್ ಫ್ರೆಂಡ್ ಫೋನ್ ಹಚ್ಚಾಕತ್ತಾಳ್ರಿ ಪಕ್ಕದ ಮನೆ ಪಂಕಜ ಏನೋ ಮಾತಾಡೋದೈತೆ ಅಂತ ಆಕೆ ಬಂದ್ಲಂದ್ರೆ ಬಾ ತಲೆ ತಿಂತಾಳ ಹೇಳ್ಬಿಡ ನಾನು ಮಾರ್ಕೆಟಿಗೆ ಹೋಗಿನ ಅಂತ ಹೇಳಿ ಅಷ್ಟ ಹಲೋ ರೀ ಅಂತಿ ನಿಮ್ಮ ಮತ್ತೆ ಹೇಳಿದಾಳ ಯವ್ವ ನಾ ಫೋನ್ ಹಚ್ಚಿದ್ರೆ ಎತ್ತಬಳ್ಳಿ ಅಂಟಿ ಏನಾರ ಅರ್ಜೆಂಟ್ ಇದ್ರಿ ಹೇಳ್ರಿ ನಾನು ಅವ್ರಿಗೆ ಬಂದ್ಮೇಲೆ ಹೇಳ್ತೇನ್ರಿ ಅಯ್ಯೋ ಶಂಕರವ್ವನ ಮಗಳು ಅದಾಳ ಆಕಿ ಚಪ್ಪಲ್ ಅಂಗಡಿ ಮಾಡ್ತಾನಲ್ಲ ಅವ್ನ ಜೋಡಿ ಓಡಿಯಾಳಂತ ನಾ ಹೇಳಿಲ್ಲ ಪಂಕಜ ನಿಂಗ ಆಕಿ ಚಪ್ಪಲ್ ಹರಿದಿಲ್ಲ ಅಂದ್ರೂ ಚಪ್ಪಲ್ ಅಂಗಡಿ ಹೋಗಿ ಕುಂದ್ರ ಕಿಸಿ ಮಾಡ್ಕೊತ ಕುದಿರ್ತಿದ್ದೆ ಹೌದು ಅವ್ರ ಕಂಪ್ಲೇಂಟ್ ಕೊಟ್ಟು ಇಲ್ಲ ಅಂತ ಹಿಂದರ್ 2 ನಿಮಿಷ ಅಲ್ಲೇ ಬಂದ್ ಯಾಕೆ ಗೆಳತಿಯರ ನಂಬರ್ ನಿನ್ ಕಡೆ ಇರ್ಬೇಕಲ್ಲ ಹೇಳ ಓಡಿಯಾಳ ಅಂತೇಳಿ ಆಯ್ತ್ರಿ ಹೋಗಿ ಮನೆ 2 ಸಲ ಹೇಳ್ಬೇಕು ನಿನಗೆ ಹೋಗಿ ಅಂತ ಏನ್ರಿ ನಿಮ್ಮ ಅಕ್ಕ ಬಂದು ಎಷ್ಟು ದಿನ ಆಯ್ತು ಮನೆಯಲ್ಲಿ ನಾ ಕುಂತಲ್ಲೇ ಹಾಕಿ ಸಾಕಾಗೈತಿ ಮಾಡಿ ಯಾವಾಗ ಕಾಳ್ರಿ ನಿಮ್ಮ ಅಕ್ಕ ಆಯ್ತು ಕಣೆ ಹೇಳ್ತೀನಿ ಅಪ್ಪಗೆ ಅಕ್ಕ ಅದು ನೀನು ಗಂಡನ ಮನೆಗೆ ಹೋಗ್ಬೇಕಲ್ವಕ್ಕ ಎಷ್ಟು ದಿನ ಆಯ್ತು ಬಂದು ಅಲ್ಲ ಏನ ನಿನ್ ಮಗಳಿಗೆ ಒಂದಿಟ್ಟು ಬುದ್ಧಿ ಹೇಳ್ಬೇಕಿಲ್ಲ ತನ್ನ ಗಂಡನ ಮನೆಗೆ ಹೋಗಂತೇಳಿ ಇಲ್ಲಿ ನೋಡಿದ್ರೆ ಸೊಸಿ ಮತ್ತ ಮಗ ಇಬ್ರು ಜಗಳ ಮಾಡಕತ್ತಾರ ಹೋಗಂತ ಹೇಳ ಆಯ್ತು ರೀ ಕವಿತಾ ಯಾಕವಾ ಇಷ್ಟ ದಿನ ಆಯ್ತು ಇನ್ನಾದ್ರೂ ಅಳಿಯಂದ್ರೆ ಬರ್ತಾನೆ ಇಲ್ಲ ಕರ್ಕೊಂಡು ಹೋಗುವ ನಿನ್ ಮನಿಗ್ ನೀನು ಇಲ್ಲಿದ್ರ ತೊಂದ್ರಿ ಬಾಳ್ವಾ ಹೋಗುವ ಇನ್ನೂ ಹೋಗಿಲ್ಲ ನೀನ್ ಮನಿ ಬಿಟ್ಟು ಅವಾಗ್ಲೇ ಬೈದ್ ಹೋಗಿ ನಿನಗ ಇನ್ನೂ ನಾಚಿಕೆ ಆಗೋಲ್ದ ನಿನಗ ಗಂಡನ ಮನಿ ಅಂತಂದ್ರೆ ಬಿಟ್ಟು ಬಿದ್ದೈತೆ ನಿನಗ ನಡಿ ಮನಿ ಬಿಟ್ಟು ಹೋಗಿ ನೀನ್ ತವ್ರ ಮನಿಗೆ ಹೋಗಂತ ಎಷ್ಟೊತ್ತಾತ್ ನಾ ಹೇಳಿ ನಾ ಅಳ್ಕೊಂತ ನಿಂತ್ರಿ ಯಾರು ಕರ್ಕಂಗಿಲ್ಲ ಮನಿ ಬಿಟ್ಟು ಹೋಗಿ ಫಸ್ಟ್ ನಿನ್ ತವ್ರ ಮನೆಗೆ ಹೋಗಿ ಕುಂದ್ರಲ್ಲಿ ನಾವು ಜಾಬ್ ಮಾಡೋರ್ಗೆ ಈ ಜಾಬ್ ಹೆಂಗ್ ಅನ್ಸ್ಬೇಕಂತಂದ್ರ ನಾವು ಇಷ್ಟಪಟ್ಟು ಜಾಬ್ ಮಾಡಕ್ ಹೋಗ್ಬೇಕು ಅನ್ಸ್ಬೇಕು ನಮ್ಗೆ ಡೈಲಿಯಲ್ಲಿ ಹಂಗಿರ್ಬೇಕು ಹಂಗ ಮನಿನೂ ಹೆಂಗಿರ್ಬೇಕಂತಂದ್ರ ನಾವು ಜಾಬ್ ಮುಗಿದ ತಕ್ಷಣ ನಮ್ಗೆ ಏನು ಬೇಡ ಮನಿ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಿರ್ಬೇಕು ಹಂಗಿರ್ಬೇಕು ಮದ್ವೆ ಆದ್ಮೇಲೆ ಜಾಬು ಅಂತದಲ್ಲ ನಮ್ಮ ಮನಿನೂ ನಮ್ದಲ್ಲ ನಾ ಕಿಟಕಿ ಹತ್ರ ಕುದಿರ್ತೀನಿ ಇತ್ತ ನೋಡು ಅದ್ರಾಗ ಇಲ್ಲ ನಾ ಕಿಟಕಿ ಹತ್ರ ಕುದಿರ್ತೀನಿ ಬಾಯ್ ತಂಗ ನಾವೀಗ ಸಣ್ಣದಾಗ ಕೇಳ್ತಿದ್ವಿ ಆ ಸಾಂಗ್ ಹಾಕೋಣ ಅದ್ನ ಹಾಕೊಂಡ್ ತಗೋ ಮಸ್ತ್ ಇರ್ತಾವ ಸಾಂಗ್ ಅವು ಯಾವ್ದು ಹಾಕೋಣ ರವಿಚಂದ್ರನ್ ಹಾಕೋಣಲ್ಲ ಹಾಕ್ ನಿಂಗೊತ್ತನ ನಾವು ಸಣ್ಣದಾಗ ಬರೇ ರವಿಚಂದ್ರನ್ ಸಾಂಗ್ ಕೇಳ್ತಿದ್ವಿ ಬಾಳ ನೀ ಇತ್ತ ಬಾ ನಾ ಅಲ್ಲಿ ಕುದಿರ್ತೀನಿ ಬರೇ ನಿನ್ನ ಮುಖ ನೋಡ್ಕೊಂಡು ಕುಂದ್ರದಾಗಿತ್ತು ಬಾಯ್ ತಗ ವಿಂಡೋ ಇಷ್ಟ ಅಲ್ಲ ಅಲ್ಲಿ ಬೆಸ್ಟ್ ಐಡಿಯಾ ನೋಡಿ ನಾ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ದಲ್ಲ ಅದು ಹೇಳು ಹೇಳಿ ಹೇಳಿ ಮಜಾ ಇರ್ತೈತಿ ಹೇಳ ಏನ್ ಬೀಚ್ನಾಗ ಅದು ಮಜಾ ಇತ್ತಲ್ಲ ಹೇಳಿ ನೀವು ಇತ್ತ ಬರ್ರಿ ನನಗೆ ಯಾಕೋ ಕಿಟಕಿ ಹವಾ ಬಾಳ್ ಬರಕತ್ತೈತಿ ನಾನು ನಡ್ಕೊಂಡಿರ್ತೀನಿ ಕಿಟಕಿ ಹವಾ ಇದನ್ನ ಕ್ಲೋಸ್ ಮಾಡ ಅಷ್ಟ ವಿಂಡೋ ಕ್ಲೋಸ್ ಮಾಡ ಇಲ್ಲ ನಾನು ನಡ್ಕೊಂಡಿರ್ತೀನಿ ಬಾಯ್ ನಾ ಡೈರೆಕ್ಷನ್ ಹೇಳ್ತೀನಿ ಇತ್ತ ಬನ್ನಿ ಭಯ್ಯ ಸೀದಾ ಹೋಗಿ ಲೆಫ್ಟಿಗೆ ಹೋಗು ಬಾ ನಂದು ಬಾಳ ಬೆನ್ನು ಆಗತೈತಿ ಹಂಗಾರೆ ಪ್ಲಾನ್ ಕ್ಯಾನ್ಸಲ್ ಮಾಡು ನೀನು ಟ್ರಾವೆಲ್ ಟೈಮ್ದಾಗ ಆಗುತ್ತೆ ತಗೋ ಸ್ವಲ್ಪ ಮಲ್ಕೊಂತ ಹಿಂಗ ಅಡ್ಡ ಮಕ್ಕೊಂಡ್ರೆ ಹೋಗುತ್ತೆ ತಗೋ ಅದು ಇವಾಗ ಹಂಗೆ ಚಲೋ ಐತಿ ಚಲೋ ಐತಿ ಹಲೋ ಕವಿತಾ ಮನಿ ಬಿಡಾಕತ್ತೀನಿ 2 ನಿಮಿಷನಾಗ ಅಲ್ಲೇ ಇರ್ತೀನಿ ನೋಡಿ ಸದ್ಯ ಅಯ್ಯ ನಾನು ಪರ್ಸ ಬಿಟ್ಟು ಬಂದಿರಲ್ಲ ನಿಂದ್ರ ಎಲ್ಲಿ ಹೇಳ್ಕೊಂಡ್ರಿ ನಿಂದ್ರ ಒಂದಿಟ್ಟು ನಿಂದ್ರ ನಿನ್ನ ಕೇಳಾಕತ್ತೀನಿ ಹಂಗ ಕರ್ಕೊಂಡ್ ಹೊಂಟಿಯಲ್ಲ ಅಯ್ಯ ಸುಂಬರ್ರಿ